ಬಿಜೆಪಿಯಲ್ಲಿ ಹೊತ್ತಿರುವ ಬಣಬೆಂಕಿ ಆರುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮುನಿಸಿನ ಕಾಳಗ ಪದೇ ಪದೇ ದೆಹಲಿ ಅಂಗಳ ತಲುಪಿ ಬಂದರೂ ಕದನ ವಿರಾಮವೇ ಘೋಷಣೆ ಆಗ್ತಾ ಇಲ್ಲ. ಯಾಕೆಂದ್ರೆ ಡಿನ್ನರ್ ಆಯೋಜನೆ ಬೆಳವಣಿಗೆ ನಡುವೆ ರೆಬಲ್ ನಾಯಕ ಯತ್ನಾಳ್ ತಲೆಯಲ್ಲಿ ಏನ್ ಓಡ್ತೋ ಗೊತ್ತಿಲ್ಲ. ಯಡಿಯೂರಪ್ಪ ವಿಜೇಂದ್ರರನ್ನ ಟಾರ್ಗೆಟ್ ಮಾಡಿ ಗುಡುಗಿದ್ದಾರೆ. ನಾವು ಹೋಗುದಿಲ್ಲ, ಮೊದ್ಲು ನಾವು ಅಂತೂ ಹೋಗೇ ಇಲ್ಲ. ನಾವು ರಮೇಶ್ ಜಾರಕಿಹೊಳಿ ಹೋಗುದಿಲ್ಲ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾನಿಟರ್ ಮಾಡಕತ್ತಾರೆ ದಾವಣಗೆರೆ ಸಭೆಯನ್ನು. ಯತ್ನಾಳ್ ಕರೆಸಿ ಯಾವುದೇ ಭಿನ್ನಾಭಿಪ್ರಾಯ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಅದರಿಂದ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪ ಇದ್ದೇ ಇರ್ತದೆ. ನಾನ್ ಮಾತಾಡಲ್ಲ, ವರಿಷ್ಠರಿಗೆ ಏನ್ ಹೇಳ್ಬೇಕೋ ಎಲ್ಲವನ್ನು ಹೇಳಿದ್ದೀನಿ ಅಂತ ಸುಮ್ಮನಾಗಿದ್ದ ಇದೆ ಯತ್ನಾಳ್. ಇದೀಗ ಮತ್ತೊಮ್ಮೆ ಮಗದೊಮ್ಮೆ ಬುಸುಗುಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಯಡಿಯೂರಪ್ಪ ವಿಜೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ ಕಾಲು ಕೆರೆದು ನಿಂತಿದ್ದಾರೆ. ಬೆಳಗಾವಿಯಲ್ಲಿ ಭೋಜನ ಕೂಟಕ್ಕೆ ಯತ್ನಾಳ್ ಟೀಮ್ಗೆ ಖುದ್ದು ವಿಜಯೇಂದ್ರ ಆಹ್ವಾನ ಕೊಟ್ಟಿದ್ರು. ಆದ್ರೆ ರೆಬೆಲ್ ಟೀಮ್ ಮಾತ್ರ ಅತ್ತ ಸುಳಿದೇ ಇಲ್ಲ. ಈ ಬೆಳವಣಿಗೆ ಬೆನ್ನಲ್ಲೇ ಮಾಧ್ಯಮದ ಎದುರು ಮಾತಿಗಿಳಿದ ಯತ್ನಾಳ್ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಗುಡುಗಿದ್ದು. ಭೋಜನ ಕೂಟಕ್ಕೆ ಆಹ್ವಾನ ಇತ್ತು, ಆದ್ರೆ ನಾವು ಹೋಗಲ್ಲ. ಡಿನ್ನರ್ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಯತ್ನಾಳ್, ನಮಗೂ ಆಹ್ವಾನ ಬಂದಿತ್ತು, ಆದ್ರೆ ನಾವು ಹೋಗೋದೂ ಇಲ್ಲ. ಇಲ್ಲಿ ಕರೀತಾರೆ, ಅಲ್ಲಿ ಚೇಲಾಗಳನ್ನ ಬಿಟ್ಟು ಮಾನಿಟರ್ ಮಾಡ್ತಾರೆ ಅಂತ ಕೆರಳಿ ಕೆಂಡವಾಗಿದ್ದಾರೆ. ನಾವು ಹೋಗುದಿಲ್ಲ, ಮೊದ್ಲು ನಾವು ಅಂತೂ ಹೋಗೇ ಇಲ್ಲ. ನಾವು ರಮೇಶ್ ಜಾರಕಿಹೊಳಿ ಹೋಗುದಿಲ್ಲ, ಹೋಗಿಲ್ಲ. ಆಹ್ವಾನ ಇತ್ತು, ಇಲ್ಲಿ ಕರೀತಾರ, ದಾವಣಗೆರೆ ಯತ್ನಾಳ್ ಹೊರಗೆ ಹಾಕತ್ ಹೇಳಿ ಅವ್ರ ಚೇಲಾಗಳನ್ನ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜೇಂದ್ರ ಸತತವಾಗಿ ಕಂಟಿನ್ಯೂ ಆಗಿ ಮಾನಿಟರ್ ಮಾಡ್ಲಕತ್ತಾರೆ ದಾವಣಗೆರೆ ಸಭೆಯನ್ನು. ಅವ್ರ ಗನ್ಮ್ಯಾನ್ಗಳ ಕಡೆಯಿಂದ ಫೋನ್ ಮಾತಾಡಿ, ಇಲ್ಲ ನೀವು ಈ ನಿರ್ಣಯ ಮಾಡಿ, ಇದನ್ನು ಮಾಡಿ, ಯತ್ನಾಳ್ ಉಚ್ಚಾಟನೆ ಮಾಡ್ರಿ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಸಹಿತ ಅನೇಕ ಮಾಜಿ ಶಾಸಕರು ಕೂಡ ಮಾತಾಡಿದ್ದು ನಮ್ಗೆ ಮಾಜಿ ಶಾಸಕರು ಹೇಳ್ಯಾರ. ಮೊನ್ನೆಯಷ್ಟೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಯತ್ನಾಳ್ ಈ ಹೇಳಿಕೆ ಹಿಂದೆ ದೊಡ್ಡ ಕುತಂತ್ರ ಇದೆ ಎಂದಿದ್ದಾರೆ. ಯತ್ನಾಳ್ ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿ. ನನಗೆ ಸಂಶಯ ಬಂದಿತ್ತು, ಯತ್ನಾಳ್ ನಮ್ಮವರೇ, ನಾವು ಕೂತು ಬಗೆಹರಿಸ್ಕೋತೀನಿ ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದ್ರ ಹಿಂದೆ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪರದ್ದು ಇದ್ದೇ ಇರ್ತದಂತೆ. ಹಿಂದೂ ವಿಜೇಂದ್ರ ಹಿಂಗೆ ಕೊಟ್ಟಿದ್ದ. ಯತ್ನಾಳ್ ಅವರು ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ, ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ನಮ್ದೇನೂ ತಕರಾರಿಲ್ಲ. 2 ದಿವಸನಾಗೆ ರಾಜ್ಯಾಧ್ಯಕ್ಷ ಘೋಷಣೆ ಆಯಿತು. ಅಂದ್ರೆ ಮ್ಯಾನೇಜ್ ಮಾಡಿರ್ತಾರ. ಯಡಿಯೂರಪ್ಪನವರು ಈ ಹೇಳಿಕೆ ಕೊಡೋದ್ರ ಹಿಂದೆ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಇದೆ. ಅಂದ್ರೆ ಯತ್ನಾಳ್ ಹೊರಗೆ ಗ್ಯಾರಂಟಿ ಹಾಕ್ತಾರ. ಅವು ನಾವು ಹಾಕಿಲ್ಲ, ಕೇಂದ್ರ ಹೈಕಮಾಂಡ್ ಅವ್ರು ಹಾಕಿದ್ದಾರೆ. ನಾನು ನನ್ನ ಮಗ ಭಾಳ ಪ್ರಾಮಾಣಿಕ ಇದೀವಿ, ಯತ್ನಾಳ್ ನಮ್ಮವ್ರ ಹೇಳಿಕೆ ಕೊಟ್ಟಿವಿ ಅಂತ ಹೇಳಿ ದಾವಣಗೆರೆ ಒಳಗೆ ಒಂದು ಸಭೆ ಮಾಡಿ ಯತ್ನಾಳ್ ಹೊರಗೆ ಹಾಕ್ಸೋದಕ್ಕಂದ್ರೆ ನಮ್ಗೆ ಭಾಳ ತೊಂದರೆ ಆಗ್ತೈತಿ. ಯತ್ನಾಳ್ ವಿಜೇಂದ್ರ ಸದನದಲ್ಲಿ ಪರಸ್ಪರ ಮುಖಾಮುಖಿಯಾಗಿರೋ ಫೋಟೋ ಒಂದು ವೈರಲ್ ಆಗಿತ್ತು. ಇದಕ್ಕೂ ಕಾಲೆಳೆದ ಯತ್ನಾಳ್ ಮುಂದೆ ನಮಸ್ಕಾರ ಮಾಡೋರೆ ಬಹಳ ಡೇಂಜರ್ ಅಂತ ತಿವಿದಿದ್ದಾರೆ. ಹೆಂಗೆ ಒಮ್ಮೆ ನಮಸ್ಕಾರ ಮಾಡ್ತಾರ, ಒಳಗೆ ಏನ್ ಮಾಡ್ತಿರ್ತಾರೆ ಯಾರಿಗೆ ಗೊತ್ತದ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್. ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರ. ನಮ್ಮವರು ಅಂದ್ರೆ ಬೆನ್ನಾಗ ಹಾಕ್ತಿರ್ತಾರೆ. ಈ ಮಾತಿನ ಕಾಳಗದ ನಡುವೆ ಸುವರ್ಣಸೌಧದಲ್ಲೂ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯಲ್ಲಿ ಯತ್ನಾಳ್ ಟೀಮ್ ಸೇರಿತ್ತು. ಯೋಗೇಶ್ವರ್ ಕೂಡ ಅಲ್ಲೇ ಇದ್ರು. ಇನ್ನೇನು ವಿಜೇಂದ್ರ ಅಶೋಕ್ ಕೊಠಡಿಗೆ ಹೋಗ್ಬೇಕು ಅಷ್ಟರಲ್ಲೇ ಅಲ್ಲಿ ಯತ್ನಾಳ್ ಟೀಮ್ ಇರೋದು ಗೊತ್ತಾಯ್ತು. ಕೂಡಲೇ BY ವಿಜೇಂದ್ರ ಮೊಗಸಾಲೆಯಿಂದಲೇ ವಾಪಸ್ ಆಗಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿನ ಒಳಬೇಗುದಿ ನೋಡ್ತಾ ಇದ್ರೆ ಇದಕ್ಕೆ ಅದೆಂತಹ ತಾರ್ಕಿಕ ಅಂತ್ಯ ಬೀಳುತ್ತೋ, ಅದ್ಯಾವ ನಾಯಕ ಇವರ ಮುನಿಸಿಗೆ ಮಧ್ಯರಿತಾರೋ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್ TV9.